ಇವತ್ತು ಈ ದಿನ ಕರ್ನಾಟಕದ ಹೈಕೋರ್ಟ್ ನಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರಿಗೆ ದೊಡ್ಡ ಜಯ ಮತ್ತು ದೊಡ್ಡ ಬಿಗ್ ರಿಲೀಫ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಹೈಕೋರ್ಟ್ ತೀರ್ಮಾನ ಮಾಡಿ ಆದೇಶ ಹೊರಬಿದ್ದಿದ್ದರಿಂದ ಇವತ್ತು ನಾವು ಬಳ್ಳಾರಿಯಲ್ಲಿ ಇವತ್ತು ಅದರ ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಕಾರಣ ಈಗಾಗಲೇ ನಾಗೇಂದ್ರ ಅವರ ಮೇಲೆ ಸುಳ್ಳು ಆರೋಪ ಮಾಡ್ತಕ್ಕಂಥವ್ರಿಗೆ ನ್ಯಾಯಾಲಯ ಈಗ ತಕ್ಕ ಪಾಠ ಕೊಟ್ಟಿದೆ. ಯಾವಾಗ್ಲೂ ಸತ್ಯಕ್ಕೆ ಜಯ ಅನ್ನೋದಕ್ಕೆ ಇವತ್ತು ನಾಗೇಂದ್ರ ಅವರ ಪ್ರಕರಣದಲ್ಲಿ ಇವತ್ತು ಅವರಿಗೆ ಏನು ಜಾಮೀನಲ್ಲಿ ದೊರೆತಿರ್ತಕ್ಕಂಥ ಒಂದು ಬಿಗ್ ರಿಲೀಫ್ ಏನಂತಂದ್ರೆ ಇಡೀ ದೇಶದಂತ ತಿರುಗಾಡ್ಬೇಕಂತ ಇವತ್ತು ಹೈಕೋರ್ಟ್ ನಾಗೇಂದ್ರ ಪರ ನ್ಯಾಯ ನಾಗೇಂದ್ರ ಪರ ನಿಂತಿರಲಿಕ್ಕೆ ಇವತ್ತು ಮೊದಲನೇ ಹೆಜ್ಜೆ. ಮುಂದಿನ ದಿನ ಅವ್ರು ಏನ್ ಬಿಜೆಪಿ ಆರೋಪ ಮಾಡ್ತಕ್ಕಂಥ ಏನ್ ಹಗರಣಗಳಿದಾವಲ್ಲ ಅವೆಲ್ಲವೂ ಸುಳ್ಳು ಹೇಳೋದಕ್ಕೆ ಇದು ಮೊದಲನೇ ಮೆಟ್ಟಾಗಿದೆ. ನಾಗೇಂದ್ರ ಬಿಜೆಪಿಯವರ ಕುತಂತ್ರಕ್ಕೆ ಬಲಿ ಆಗಿರೋದ್ರಿಂದ ಯಾವುದೇ ಹಗರಣದಲ್ಲಿ ಅಲ್ಲಿ ಬಲಿ ಆಗಿಲ್ಲ. ಅದು ನಾಗೇಂದ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಿಶ್ವಾಸ ಇದೆ. ಮೊಟ್ಟ ಮೊದಲ ಬಳ್ಳಾರಿ ಜನತೆಗೆ, ಬಳ್ಳಾರಿ ಮತದಾರರಿಗೆ, ಬಳ್ಳಾರಿ ನಾಗೇಂದ್ರ ತುಂಬಾ ವಿಶ್ವಾಸ ಇದೆ, ಆ ಶಕ್ತಿ ಇದೆ. ಅದಕ್ಕಾಗಿ ನಾಗೇಂದ್ರ ಅವರು ಮತ್ತೊಮ್ಮೆ ಕಾಂಗ್ರೆಸ್ನವರು ಕೂಡ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಬಳ್ಳಾರಿ ಜಿಲ್ಲೆಯ ಕೆಲಸ ಮಾಡ್ತಾರಂತೆ ನಂಬಿಕೆ ಮೇಲೆ ಅವರಿಗೆ ಇವತ್ತು ನಾವೆಲ್ಲರೂ ಸೇರಿ ವಿಶ್ವಾಸನ ವ್ಯಕ್ತಪಡಿಸಿದ್ವಿ. ಅದಕ್ಕೆ ದೊಡ್ಡ ನಿದರ್ಶನ, ದೊಡ್ಡ ಸಾಕ್ಷಿ ಅಂದ್ರೆ ಇವತ್ತು ಹೈಕೋರ್ಟ್ ಮೊನ್ನೆ ಹೇಳಿರ್ತಕ್ಕಂಥ ಸುಳ್ಳುಗಳಿಗೆ ಇವತ್ತು ನ್ಯಾಯ ಪಾಠ ಕಲಿಸಿದೆ. ಇದು ರಾಜಕೀಯ ಪಾಠ ಅಲ್ಲ, ನ್ಯಾಯಾಂಗದ ಪಾಠ. ಈಗ ಇದನ್ನೆಲ್ಲ ಅರ್ಥಕೊಂಡು ಬಿಜೆಪಿ ಅವರು ನ್ಯಾಯವನ್ನು ಮಾತಾಡೋದು ಕಲಿಬೇಕಂತ ಹೇಳಿ ನಾವು ಅವರಿಗೆ ಈ ವಿನಂತಿ ಮಾಡ್ತಾ ಇದ್ವಿ. ಮತ್ತು ಈ ಸುಳ್ಳುಗಳಿಗೆ ಬೆಲೆ ಇಲ್ಲ ಅನ್ನೋರು ಕೂಡ ಅವರಿಗೆ ಎಚ್ಚರಿಕೆಯನ್ನು ಹೇಳೋಕೆ ನಾವು ಬಯಸ್ತಾ ಇದ್ವಿ. ಪುತ್ರ ಸಂಘಟನಾ ಚತುರ ಧೀಮಂತ ನಾಯಕ, ಬಡವರಿಗೋಸ್ಕರ ಹಗಲು ದುಡಿತಾರ ಬಡವರ ಬಂದು ಇವತ್ತು ನಮ್ಮ ನಾಗೇಂದ್ರನಿಗೆ ಕೋರ್ಟ್ ನೀನ್ ಎಲ್ಲನ್ನ ತಿರುಗಾಡಿ ನಾನು ನಿನ್ಗೆ ಏನ್ ಅಪೇಕ್ಷೆ ಮಾಡಕ್ಲ ಅಂತಂದ್ರು. ನಾಗೇಂದ್ರ ಸಚಿವ ಸ್ಥಾನ ಕೊಟ್ಟ ಬಿಜೆಪಿ ಅವರು ಅವ್ರಿಗೆ ಒಟ್ಟಾಗಿ ಉಣ್ಣಾಗ್ಬಿಡತ್ತೆ. ಇವ್ ಮತ್ತೆ ಮೇಲೆ ಮುಂದೋತಾನ ಅಂತಂದ್ರು. ಯಾರ ಕೈಲಿ ನಾಗೇಂದ್ರ ಇಡೋ ಸಾಧ್ಯವೇ ಇಲ್ಲ. ಇಂಥ ನಾಗೇಂದ್ರ ಮತ್ತೆ ಹುಟ್ಟು ಬರಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾನು ಎರಡು ಮಾತಾಡ್ತೀನಿ. ಜೈ ಕಾಂಗ್ರೆಸ್. ನಾಗೇಂದ್ರ ಅವರಿಗೆ, ನಾಗೇಂದ್ರ ಅವರಿಗೆ, ನಾಗೇಂದ್ರ ಅವರ ಸತ್ಯದ ಹೋರಾಟಕ್ಕೆ, ಹೋರಾಟಕ್ಕೆ ಹೈಕೋರ್ಟ್ನಲ್ಲಿ ಗೆದ್ದ ನಾಗೇಂದ್ರ ಅವರಿಗೆ ಜೈ ನಾಗೇಂದ್ರ. ಇದು ಸೂರ್ಯ ನ್ಯೂಸ್ ಕನ್ನಡ.